ನಟ ಯಶ್ ತಾಯಿಯ ಸೈಟ್ ಜಟಾಪಟಿ ವಿಚಾರಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಆ ಸೈಟ್ನ ಮೂಲ ಮಾಲಕಿ ಈಗ ಪ್ರತ್ಯಕ್ಷ ಆಗಿರೋದು. ಒಂದು ವಿಡಿಯೋನೂ ಕೂಡ ಅವರು ಮಾಡಿಬಿಟ್ಟಿದ್ದಾರೆ. ಜಟಾಪಟಿಗೆ ಕಾರಣವಾದ ಸೈಟ್ನ ಮೂಲ ಮಾಲಕಿ ಲಕ್ಷ್ಮಮ್ಮ ಈಗ ಪ್ರತ್ಯಕ್ಷ ಆಗಿರೋದು. ಜಿಪಿಎ ಹೋಲ್ಡರ್ ದೇವರಾಜ್ ಜೊತೆಗೆ ಮೂಲ ಮಾಲಕಿ ಪ್ರತ್ಯಕ್ಷ. ತನ್ನ ವಿಡಿಯೋ ರಿಲೀಸ್ ಮಾಡಿರೋದು 93 ವರ್ಷದ ಲಕ್ಷ್ಮಮ್ಮ. ನಾನು ಮೈಸೂರಲ್ಲಿದ್ದೇನೆ, ದೇವರಾಜ್ಗೆ ಜಿಪಿಎ ಕೊಟ್ಟಿದ್ದೇನೆ. ಯಶ್ ಅಮ್ಮ ಅಲ್ಲಿ ಯಾಕೆ ಕಾಂಪೌಂಡ್ ಕಟ್ತಿದ್ದಾರೆ ಅಂತ ಲಕ್ಷ್ಮಮ್ಮ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇವರಾಜ್ ಜೊತೆ ಕುಳಿತು ಮಾತಾಡಿರುವ ವಿಡಿಯೋ ರಿಲೀಸ್ ಆಗಿದೆ. ಸೈಟ್ನ ಮೂಲ ಮಾಲಕಿ ಲಕ್ಷ್ಮಮ್ಮ. ನಾನು ದೇವರಾಜ್ಗೆ ಜಿಪಿಎ ಮಾಡಿ ಕೊಟ್ಟಿರೋದು. ಯಶ್ ತಾಯಿ ಯಾರು ಬಂದು ಇಲ್ಲಿ ಕಾಂಪೌಂಡ್ ಅನ್ನ ಕಟ್ಟೋಕೆ ಅಂತ ಲಕ್ಷ್ಮಮ್ಮ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಮೆಂಟ್ ನಾವು ಬರ್ತಾವಲ್ಲ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಗೆ ಕಟ್ಟಿಸ್ತಾವಳಂತೆ. ಕಟ್ಸ್ಬೋದಾ? ಕಟ್ಸವಳ ನೋಡಿದ್ದೀರಾ? ಹೋಯ್ತೆ ನೀನು? ಒಂದ್ಸರಿ ಜೆಸಿಬಿ ತಗೊಂಡೋಗಿ ಸೈಟ್ ಕ್ಲೀನ್ ಮಾಡ್ಸಕ್ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಕರ್ಕೊಂಡು ಬಂದು ಗಾಡಿ ಮಾಡಿ ಕೆಲಸ ನಿಲ್ಲಿಸಿದ್ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತೆ ಅದಾದ್ಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಗ್ತದೆ. ನಾವು ಜೆಸಿಬಿ ಕ್ಲೀನ್ ಮಾಡ್ಸೋದು ಆ ಸೇಟು ಮನೆನ ಯಶ್ ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು. ಅವಾಗಿಂದ ನಾವು ಆ ಸೈಡ್ ಹೋಗಿಲ್ಲ. ಇದರಲ್ಲೆಲ್ಲ ಬೆದರಿಕೆ ಆಗ್ತದೆ, ನಮಗೆ ಬೆದರಿಕೆ ಆಗ್ತಿರ್ತದೆ ಅಂತ ಹೇಳಿ ಆದ್ಮೇಲೆ ನಾವು ನಮ್ಮ ಲಾಯರ್ಗೆ ಹಣಪಾಲ ಅವ್ರಿಗೆ ಕೊಟ್ಟು ನಾವಲ್ಲಿ ಹೋಗಿ ಇದ್ ಮಾಡಿದಾಗ ನಮ್ಗೇನು ಸಪೋರ್ಟ್ ಸಿಗ್ಲಿಲ್ಲ. ಸೊ ಜೊತೆಗೆ ಈ ತರ ಆಗ್ತಾ ಇದ್ರಿಂದ ಅಲ್ಲೇ ಇರೋರಿಗೆ ಇದನ್ನ ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜಿ ಡಿಸಿಷನ್ ತಗೊಂಡ್ರು. ದೇವರಾಜ್ ಅವ್ರಿಗೆ ಜಿಪಿಎ ಮಾಡ್ಬಿಟ್ಟು ಇದೇನಿದೆ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ, ನಮಗೆ ಈ ತರ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ, ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದೆ. ಅವ್ರು ಸರಿ ನಾವು ಇದು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ರೀತಿಯಿಂದಾನೇ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ. ಅದಕ್ಕೆ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದೀವಿ. ಯಾರ್ಯಾರು ಆ ಜಾಗಕ್ಕೆ ಬಂದಿದಾರೋ ನಮ್ಮ ಜಾಗ ಅಂತ ಅನ್ಕೊಂಡು ಕಾನೂನು ಪ್ರಕಾರ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ. ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ. ಇಷ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ಕಾನೂನು ರೀತಿ ಸಹಕರಿಸಿ. ಒಂದ್ಸರಿ ಜೆಸಿಬಿ ತಗೊಂಡೋಗಿ ಸೈಟ್ ಕ್ಲೀನ್ ಮಾಡ್ಸಕ್ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡುವುದಕ್ಕೆ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಲಕ್ಷ್ಮಮ್ಮ ದಿಢೀರ್ ಎಂಟ್ರಿ ಕೊಟ್ಟಿರೋದು, ಪ್ರತ್ಯಕ್ಷ ಆಗಿರೋದು, ನನ್ನ ಜಾಗ ಅದು, ಎಷ್ಟು ತಾಯಿ ಯಾರು ಅಲ್ಲಿ ಕಾಂಪೌಂಡ್ ಹಾಕಕ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಶ್ರೀಪಾದ್ ಪಾಟೀಲ್, ನಟ ಯಶ್ ಅವರ ತಾಯಿ ಜಮೀನು ಅಂದ್ರೆ ನಿವೇಶನ ಹಾಸನ ವಿದ್ಯಾನಗರದ ಅಲ್ಲಿದ್ದಂತಹ ನಿವೇಶನಕ್ಕೆ ಜಿಪಿಎ ಹೋಲ್ಡರ್ ದೇವರಾಜು ಹಾಗೂ ಯಶ್ ತಾಯಿ ಪುಷ್ಪ ಅವರ ನಡುವೆ ಜಟಾಪಟಿ ಆಗಿತ್ತು. ಯಶ್ ತಾಯಿ ಹಾಕಿದಂತಹ ಕಾಂಪೌಂಡ್ ಅನ್ನ ಜಿಪಿಎ ದೇವರಾಜು ನಂದು ಈ ಜಾಗ ಅಂತ ಹೇಳಿ ಅದನ್ನ ಜನವರಿ 4ನೇ ತಾರೀಕು ತೆರವು ಮಾಡಿದ್ರು. ಈ ತೆರವು ಮಾಡಿದ ನಂತರದಲ್ಲಿ ನಟ ಯಶ್ ತಾಯಿಯ ಸೈಟ್ ಜಟಾಪಟಿ ವಿಚಾರಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಆ ಸೈಟ್ನ ಮೂಲ ಮಾಲಕಿ ಈಗ ಪ್ರತ್ಯಕ್ಷ ಆಗಿರೋದು. ಒಂದು ವಿಡಿಯೋನೂ ಕೂಡ ಅವರು ಮಾಡಿಬಿಟ್ಟಿದ್ದಾರೆ. ಜಟಾಪಟಿಗೆ ಕಾರಣವಾದ ಸೈಟ್ನ ಮೂಲ ಮಾಲಕಿ ಲಕ್ಷ್ಮಮ್ಮ ಈಗ ಪ್ರತ್ಯಕ್ಷ ಆಗಿರೋದು. ಜಿಪಿಎ ಹೋಲ್ಡರ್ ದೇವರಾಜ್ ಜೊತೆಗೆ ಮೂಲ ಮಾಲಕಿ ಪ್ರತ್ಯಕ್ಷ. ತನ್ನ ವಿಡಿಯೋ ರಿಲೀಸ್ ಮಾಡಿರೋದು 93 ವರ್ಷದ ಲಕ್ಷ್ಮಮ್ಮ. ನಾನು ಮೈಸೂರಲ್ಲಿದ್ದೇನೆ, ದೇವರಾಜ್ಗೆ ಜಿಪಿಎ ಕೊಟ್ಟಿದ್ದೇನೆ. ಯಶ್ ಅಮ್ಮ ಅಲ್ಲಿ ಯಾಕೆ ಕಾಂಪೌಂಡ್ ಕಟ್ತಿದ್ದಾರೆ ಅಂತ ಲಕ್ಷ್ಮಮ್ಮ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇವರಾಜ್ ಜೊತೆ ಕುಳಿತು ಮಾತಾಡಿರುವ ವಿಡಿಯೋ ರಿಲೀಸ್ ಆಗಿದೆ. ಸೈಟ್ನ ಮೂಲ ಮಾಲಕಿ ಲಕ್ಷ್ಮಮ್ಮ. ನಾನು ದೇವರಾಜ್ಗೆ ಜಿಪಿಎ ಮಾಡಿ ಕೊಟ್ಟಿರೋದು. ಯಶ್ ತಾಯಿ ಯಾರು ಬಂದು ಇಲ್ಲಿ ಕಾಂಪೌಂಡ್ ಅನ್ನ ಕಟ್ಟೋಕೆ ಅಂತ ಲಕ್ಷ್ಮಮ್ಮ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಮೆಂಟ್ ನಾವು ಬರ್ತಾವಲ್ಲ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಗೆ ಕಟ್ಟಿಸ್ತಾವಳಂತೆ. ಕಟ್ಸ್ಬೋದಾ? ಕಟ್ಸವಳ ನೋಡಿದ್ದೀರಾ? ಹೋಯ್ತೆ ನೀನು? ಒಂದ್ಸರಿ ಜೆಸಿಬಿ ತಗೊಂಡೋಗಿ ಸೈಟ್ ಕ್ಲೀನ್ ಮಾಡ್ಸಕ್ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಕರ್ಕೊಂಡು ಬಂದು ಗಾಡಿ ಮಾಡಿ ಕೆಲಸ ನಿಲ್ಲಿಸಿದ್ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತೆ ಅದಾದ್ಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಗ್ತದೆ. ನಾವು ಜೆಸಿಬಿ ಕ್ಲೀನ್ ಮಾಡ್ಸೋದು ಆ ಸೇಟು ಮನೆನ ಯಶ್ ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು. ಅವಾಗಿಂದ ನಾವು ಆ ಸೈಡ್ ಹೋಗಿಲ್ಲ. ಇದರಲ್ಲೆಲ್ಲ ಬೆದರಿಕೆ ಆಗ್ತದೆ, ನಮಗೆ ಬೆದರಿಕೆ ಆಗ್ತಿರ್ತದೆ ಅಂತ ಹೇಳಿ ಆದ್ಮೇಲೆ ನಾವು ನಮ್ಮ ಲಾಯರ್ಗೆ ಹಣಪಾಲ ಅವ್ರಿಗೆ ಕೊಟ್ಟು ನಾವಲ್ಲಿ ಹೋಗಿ ಇದ್ ಮಾಡಿದಾಗ ನಮ್ಗೇನು ಸಪೋರ್ಟ್ ಸಿಗ್ಲಿಲ್ಲ. ಸೊ
ಸೊ ಜೊತೆಗೆ ಈ ತರ ಆಗ್ತಾ ಇದ್ರಿಂದ ಅಲ್ಲೇ ಇರೋರ್ಗೆ ಇದನ್ನ ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜಿ ಡಿಸಿಷನ್ ತಗೊಂಡ್ರು. ದೇವರಾಜು ಅನ್ನೋರಿಗೆ GPA ಮಾಡ್ಬಿಟ್ಟು ಇದೇನಿದೆ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ, ನಮಗೆ ಈ ತರ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ, ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಅವ್ರು ಸರಿ ನಾವು ಇದು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ರೀತಿಯಿಂದಾನೇ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ. ಅದಕ್ಕೆ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದೀವಿ. ಯಾರ್ಯಾರು ಆ ಜಾಗಕ್ಕೆ ಬಂದಿದಾರೋ ನಮ್ಮ ಜಾಗ ಅಂತ ಅನ್ಕೊಂಡು ಕಾನೂನು ಪ್ರಕಾರನೇ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ. ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ. ಇಷ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ಕಾನೂನು ರೀತಿ ಸಹಕರಿಸಿ. ಒಂದ್ಸರಿ JCB ತಗೊಂಡೋಗಿ ಸೈಟ್ ಕ್ಲೀನ್ ಮಾಡ್ಸಕ್ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಲಕ್ಷ್ಮಮ್ಮ ದಿಢೀರ್ ಎಂಟ್ರಿ ಕೊಟ್ಟಿರೋದು, ಪ್ರತ್ಯಕ್ಷ ಆಗಿರೋದು, ನನ್ನ ಜಾಗ ಅದು, ಎಷ್ಟು ತಾಯಿ ಯಾರು ಅಲ್ಲಿ ಕಾಂಪೌಂಡ್ ಹಾಕಕ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಶ್ರೀಪಾದ್ ಪಾಟೀಲ್ ನಟ ಯಶ್ ಅವರ ತಾಯಿ ಜಮೀನು ಅಂದ್ರೆ ನಿವೇಶನ ಹಾಸನ ವಿದ್ಯಾನಗರದ ಅಲ್ಲಿದ್ದಂತಹ ನಿವೇಶನಕ್ಕೆ GPA ಹೋಲ್ಡರ್ ದೇವರಾಜು ಹಾಗೂ ಯಶ್ ತಾಯಿ ಪುಷ್ಪ ಅವರ ನಡುವೆ ಜಟಾಪಟಿ ಆಗಿತ್ತು. ಯಶ್ ತಾಯಿ ಹಾಕಿದಂತಹ ಕಾಂಪೌಂಡ್ ಅನ್ನ GPA ದೇವರಾಜು ನಂದು ಈ ಜಾಗ ಅಂತ ಹೇಳಿ ಅದನ್ನ ಜನವರಿ 4ನೇ ತಾರೀಕು ತೆರವು ಮಾಡಿದ್ರು. ಈ ತೆರವು ಮಾಡಿದ ನಂತರದಲ್ಲಿ ಸಾಕಷ್ಟು ಈ ಜಾಗಕ್ಕಾಗಿ ಜಟಾಪಟಿ ಆಯ್ತು. ಎರಡು ಕಡೆ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಯ್ತು. ಈಗ ಈ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತಹ ವಿಚಾರ ನ್ಯಾಯಾಲಯ ಮೆಟ್ಟಿಲೇರು ಆಗಿದೆ. ಆದ್ರೆ ಮುಖ್ಯವಾಗಿ ಯಶ್ ತಾಯಿ ವಿರುದ್ಧ ಜಟಾಪಟಿ ಮಾಡ್ತಿರುವಂತಹ ದೇವರಾಜ್ ಏನಿದ್ದಾರೆ, ದೇವರಾಜು ಮೂಲತಃ ಓರ್ವ ಏನು GPA ಹೋಲ್ಡರ್. ಆದ್ರೆ ಈ ಜಾಗದ ಮುಖ್ಯ ಮಾಲೀಕರು ಲಕ್ಷ್ಮಮ್ಮ ಅಂತಕ್ಕಂಥವ್ರು. ಅವರು ಹೀಗಾಗಿ ದೇವರಾಜು. ಓಕೆ, ಫೈನ್. ಥ್ಯಾಂಕ್ ಯು ಖುಷ್ವಂತ್ ಮಾಹಿತಿಗಾಗಿ. ಆಗಿತ್ತು. ಯಶ್ ತಾಯಿ ಹಾಕಿದಂತಹ ಕಾಂಪೌಂಡ್ ಅನ್ನ GPA ದೇವರಾಜು ನಂದು ಈ ಜಾಗ ಅಂತ ಹೇಳಿ ಅದನ್ನ ಜನವರಿ 4ನೇ ತಾರೀಕು ತೆರವು ಮಾಡಿದ್ರು. ಈ ತೆರವು ಮಾಡಿದ ನಂತರದಲ್ಲಿ ಸಾಕಷ್ಟು ಈ ಜಾಗಕ್ಕಾಗಿ ಜಟಾಪಟಿ ಆಯ್ತು. ಎರಡು ಕಡೆ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಯ್ತು. ಈಗ ಈ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತಹ ವಿಚಾರ ನ್ಯಾಯಾಲಯ ಮೆಟ್ಟಿಲೇರು ಆಗಿದೆ. ಆದ್ರೆ ಮುಖ್ಯವಾಗಿ ಯಶ್ ತಾಯಿ ವಿರುದ್ಧ ಜಟಾಪಟಿ ಮಾಡ್ತಿರುವಂತಹ ದೇವರಾಜ್ ಏನಿದ್ದಾರೆ, ದೇವರಾಜು ಮೂಲತಃ ಓರ್ವ ಏನು GPA ಹೋಲ್ಡರ್. ಆದ್ರೆ ಈ ಜಾಗದ ಮುಖ್ಯ ಮಾಲೀಕರು ಲಕ್ಷ್ಮಮ್ಮ ಅಂತಕ್ಕಂಥವ್ರು. ಅವರು ಹೀಗಾಗಿ ದೇವರಾಜು. ಓಕೆ, ಫೈನ್. ಥ್ಯಾಂಕ್ ಯು ಖುಷ್ವಂತ್ ಮಾಹಿತಿಗಾಗಿ.